ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳನ್ನ ಕಂಟೆಂಟ್ ರೀತಿ ಬಳಸೋದು, ಫಾಲೋವರ್ಸ್ ಜಾಸ್ತಿ ಮಾಡಿಕೊಳ್ಳಲು ಹಣ ಗಳಿಸಲು ಪೋಷಕರು ಮಕ್ಕಳನ್ನ ರೀಲ್ಸ್ ವಿಡಿಯೋಗಳಲ್ಲಿ ಜಾಹೀರಾತಿನ ಭಾಗದಂತೆ ಪೋಸ್ಟ್ ಮಾಡೋದರ ಬಗ್ಗೆ ಇನ್ಫೋಸಿಸ್ ಅಧ್ಯಕ್ಷೆ ಸುಧಾಮೂರ್ತಿ ಅವರು ಕಳವಳ ವ್ಯಕ್ತಪಡಿಸಿದ್ದು, ಮಕ್ಕಳ ಬಾಲ್ಯವನ್ನ ಕಸಿದುಕೊಳ್ಳಬೇಡಿ ಎಂದು ಅಂಥ ಪೋಷಕರಿಗೆ ಕಿವಿಮಾತು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಚಾಕುವಿನಂತೆ, ಅದರಿಂದ ನೀವು ಹಣ್ಣನ್ನು ಕತ್ತರಿಸಬಹುದು ಅಥವಾ ವ್ಯಕ್ತಿಯನ್ನ ಕೂಡ ಕೊಲ್ಲಬಹುದು. ನಿಮ್ಮ ಆಯ್ಕೆ ಯಾವುದಾಗಿರಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಆದರೆ ಮಕ್ಕಳ ಬಾಲ್ಯವನ್ನ ಬಲಿ ಕೊಡಬೇಡಿ ಅಂತ ಸುಧಾಮೂರ್ತಿ ಪೋಷಕರಿಗೆ ಮನವಿ ಮಾಡಿದ್ದಾರೆ. ರಾಜ್ಯಸಭೆ ಸದಸ್ಯೆಯೂ ಆಗಿರುವ ಅವರು ರಾಜ್ಯಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದು, ದೇಶದ ಭವಿಷ್ಯವನ್ನ ಸುರಕ್ಷಿತಗೊಳಿಸುವ ಸಲುವಾಗಿ ಮಕ್ಕಳನ್ನ ಇಂಟರ್ನೆಟ್ ಮಾಧ್ಯಮ ವಿಷಯವಾಗಿ ಬಳಸುವ ಮೂಲಕ ಲಾಭ ಗಳಿಸುವವರ ವಿರುದ್ಧ ನಿಯಮಗಳನ್ನು ಜಾರಿಗೆ ತರಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಕ್ಕಳು ನಮ್ಮ ಭವಿಷ್ಯ, ನಾವು ನಮ್ಮ ಮಕ್ಕಳಿಗೆ ಉತ್ತಮ ಮೂಲಭೂತ ಶಿಕ್ಷಣವನ್ನು ನೀಡಬೇಕು. ಕ್ರೀಡೆ ಮತ್ತು ಇತರ ಚಟುವಟಿಕೆಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳುವ ಅವಕಾಶವನ್ನು ನೀಡಬೇಕು ಅಂತ ಸುಧಾಮೂರ್ತಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಈಗ ಬಹಳ ಜನಪ್ರಿಯವಾಗಿದೆ. ಅದರಿಂದ ಅನೇಕ ಪ್ರಯೋಜನಗಳಿವೆ ಅನ್ನೋದು ನಿಜವಾದರೂ ಅದರಿಂದ ಹಲವು ನೆಗೆಟಿವ್ ಅಂಶಗಳು ಇವೆ ಅನ್ನೋದು ಕೂಡ ಅಷ್ಟೇ ಸತ್ಯ ಎಂದಿದ್ದಾರೆ. ಹೀಗೆ ಮಕ್ಕಳನ್ನ ಕಂಟೆಂಟ್ ರೀತಿ ಬಳಸಿಕೊಳ್ಳುವ ಪೋಷಕರ ಮೇಲೆ ನಿಯಮಗಳು ಮತ್ತು ನಿರ್ಬಂಧಗಳನ್ನು ವಿಧಿಸದಿದ್ದರೆ ಅದು ಭವಿಷ್ಯದಲ್ಲಿ ನಮ್ಮ ದೇಶದ ಮಕ್ಕಳಿಗೆ ದೊಡ್ಡ ಸಮಸ್ಯೆಯನ್ನುಂಟು ಮಾಡುತ್ತದೆ. ಪೋಷಕರ ಇಂಥ ನಡವಳಿಕೆಗಳು ಮಕ್ಕಳು ತಮ್ಮ ಮುಗ್ಧತೆಯನ್ನ ಕಳೆದುಕೊಳ್ಳುವಂತೆ ಮಾಡುತ್ತದೆ ಎಂದು ಸುಧಾಮೂರ್ತಿ ಹೇಳಿದ್ದಾರೆ.